ಸಭೆಗೆ ವಂದನೆಗಳು. ವೇದಿಕೆಯನ್ನು ನನ್ನೊಂದಿಗೆ ಹಂಚಿಕೊಂಡಂತ ವಿವೇಕ್ ಸುಬ್ಬಾರೆಡ್ಡಿ, ಸಂಘದ ಇತರ ಪ್ರತಿನಿಧಿಗಳು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ತವರು ಮನೆ ಸದಸ್ಯರೇ, ಈಗ ಹೇಳ್ತಾ ಇದ್ದೆ ಫಸ್ಟ್ ರಿಟೈರ್ಮೆಂಟ್ ಏನು ಅಂದ್ರೆ ಮರಳಿ ಬಾರಿಗೆ ಅಂತ. ಪ್ರಾಕ್ಟೀಸ್ಗೇನಿಲ್ಲ, ಸುಮ್ಮನೆ ಹೀಗೆ ಬಂದು ಮಾತಾಡಿಸ್ಕೊಂಡು ಹೋಗೋದು ನಿನ್ನೆಲ್ಲ. ಬಸವ ಜಯಂತಿ ಮತ್ತು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಜಯಂತಿಯನ್ನ ಈ ದಿವಸ ನಾವು ಹಮ್ಮಿಕೊಂಡಿದ್ದೀವಿ. ಯಾಕೆ ಇವರಿಬ್ರು ನಮ್ಮ ಮುಂದೆ ಅಷ್ಟು ವಿಶೇಷವಾಗಿ ಕಾಣ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹನ್ನೆರಡನೇ ಶತಮಾನ ಕರ್ನಾಟಕ ಕಂಡಂತ ಅತ್ಯಂತ ಒಂದು ಕ್ರಾಂತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಮಾಜದಲ್ಲಿರ್ತಕ್ಕಂಥ ಓರೆಕೋರೆಗಳು, ಹಲವು ತೊಂದರೆ ತಾಪತ್ರಯಗಳು, ಮನುಷ್ಯರ ನಡುವೆ ಇರತಕ್ಕಂಥ ಭೇದ ಭಾವಗಳು, ಇವೆಲ್ಲವನ್ನೂ ಕೂಡ ನೋಡಿದಂತ ಬಸವಣ್ಣನವರು ಹೇಳ್ತಾರೆ, ಇದು ಯಾವುದು ಸರಿ ಹೋಗೋದಿಲ್ಲ, ಎಲ್ಲರೂ ದೇವರ ಮಕ್ಕಳು, ದೇವರ ಮಕ್ಕಳಾದ್ಮೇಲೆ ಇದು ಯಾಕೆ ಈ ರೀತಿಯಾಗಿ ಆಗ್ಬೇಕು, ಸಮಾಜ ಈ ರೀತಿ ನಡೆಯೋದಲ್ಲ ಅಂತ ಹೇಳಿ ಇವತ್ತಿನ ಏನು ಸಂಸತ್ತು ಅಂತ ನಾವು ಕರಿತೀವಿ, ಎಲ್ಲರನ್ನೂ ಪ್ರತಿನಿಧಿಸ್ತಕ್ಕಂಥ ಒಂದು ಸಂಸ್ಥೆ ಇರಬೇಕು ಅಂತ, ಅಂತಹ ಒಂದು ಪರಿಕಲ್ಪನೆ ಪ್ರಪಂಚದಲ್ಲಿ ಎಂದೂ ಕೂಡ ಎಲ್ಲೂ ಯಾವ ವಿಶ್ವದ ಯಾವ ಭಾಗದಲ್ಲೂ ಕಾಣದೇ ಇರತಕ್ಕಂಥ ಒಂದು ಮಿನಿಸ್ಕ್ಯೂಲ್ ಆಫ್ ಸಂಸತ್ ಭವನ ಅಂತ ಅನ್ನೋದನ್ನ ಅನುಭವ ಮಂಟಪ ಅಂತ ಕಟ್ಟಿದಂತ ಪುಣ್ಯಾತ್ಮ ಯಾರು ಇದ್ರು ಅಂತಂದ್ರೆ ಅವರು ಬಸವಣ್ಣವರಾಗ್ತಾರೆ. ಹಾಗಾಗಿ ಕ್ರಾಂತಿಯೋಗಿ ಬಸವಣ್ಣ ಅಂತ ಕರೆದ್ರು. ಅಲ್ಲಿ ನೋಡಿ, ಕ್ರಾಂತಿ ಮತ್ತೆ ಯೋಗಿ ಎರಡು ಹೆಂಗ್ ಒಟ್ಟಿಗೆ ಹೋಗಕ್ಕಾಗುತ್ತೆ? ಆಗೋದಿಲ್ಲ. ಅದು ಯಾರೋ ಕ್ರಾಂತಿಯಾಗಿ ಮಾಡಬೇಕು ಅಂತ ಇರ್ತಾರೆ, ಅವರು ಯೋಗಿಗಳಾಗಕ್ಕಾಗಲ್ಲ. ಆದರೆ ಅವರು ಮಾಡಿದಂತಹ ಯೋಗ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಯಾವುದೇ ರಕ್ತಪಾತಗಳಿಲ್ಲದೆ ಕ್ರಾಂತಿಯನ್ನ ಮಾಡಿದಂಥದ್ದು. ಅಂದ್ರೆ ಎ ಸೈಲೆಂಟ್ ರೆವಲ್ಯೂಷನ್, ಎ ಬ್ಲಡ್ಲೆಸ್ ರೆವಲ್ಯೂಷನ್ ಇನ್ ದಿ ಸೊಸೈಟಿ ಅಂತ ಹೇಳಿ ಮಾಡಿದ್ದಂಥದ್ದು. ಹೇಳ್ತಾ ಹೋಯ್ತು ಅಂತಂದ್ರೆ ಮುಂದಿನ ಬಸವ ಜಯಂತಿ ತನಕ ಅದನ್ನೇ ಹೇಳ್ತಾ ಇರ್ಬೋದು. ಆದರೆ ಮುಖ್ಯವಾಗಿ ನಮಗೆ ಅಲ್ಲಿ ಕಾಣಕ್ ಸಿಗ್ತಕ್ಕಂಥದ್ದು ಒಂದು 3-4 ಭಾಗಗಳು. ಆ 3-4 ಭಾಗಗಳನ್ನ ಆ ವಚನಗಳಲ್ಲಿ, ಕೂಡಲ ಸಂಗಮ ಅವರು ಮಾಡಿರ್ತಕ್ಕಂಥ ವಚನಗಳಲ್ಲಿ ನಾವು ನೋಡ್ತಾ ಹೋಗೋಣ. ಅವುಗಳಲ್ಲಿ ನಮಗೆ ಪ್ರಮುಖವಾಗಿ ಕಾಣಕ್ ಸಿಕ್ಕುವಂಥದ್ದು ಅಂತಂದ್ರೆ, ಮನುಷ್ಯ ದುಡ್ಡಿದ್ರೆ ಮಾತ್ರ ಅದಕ್ಕೆ ಅನುಕೂಲಕರವನ, ಅಥವಾ ಆ ಬಡವನಿಗೆ ಅಲ್ಲಿ ಸ್ಥಾನವಿಲ್ಲವಾ, ಅವನು ದೇವರಿಗೆ ಏನನ್ನು ಮಾಡಕ್ಕಾಗಲ್ವಾ ಅಂತ ಹೇಳಿದ್ರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಅಂತ ಹೇಳಿ ಮಾಡಿದ್ದಂಥದ್ದು. ಇದು ಕಲಶಪ್ರಾಯವಾಗಿ ಸಿಗ್ತಕ್ಕಂತಹ ಒಂದು ವಚನ ಆಗತ್ತೆ. ಅದರಲ್ಲಿ ಇಡೀ ಸಾರವನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. 101 ವಚನಗಳ ಮೇಲೆ 101 ಗಂಟೆ ಮಾತನಾಡಬಹುದು, ಅಷ್ಟು ಇದೆ ವಿಶೇಷ. ಅದರಲ್ಲಿ ಕೆಲವನ್ನ ಆಯ್ದುಕೊಂಡಿದ್ದೀನಿ ಸಮಯದ ದೃಷ್ಟಿಯಿಂದ. ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಸ್ನೇಹಿತರೆಲ್ಲರನ್ನೂ. ಒಂದು ಸ್ಥಾನಕ್ಕೆ ನೀವು ಬರಬೇಕು ಅಂತ ಭಗವಂತನ ಇಚ್ಛೆ ಇತ್ತು ಅಂತಂದ್ರೆ ಕಠಿಣ ಪರಿಶ್ರಮ ಮಾತ್ರ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಬಂದು ನಿಲ್ಲಿಸುತ್ತೆ. ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ನಾನು ಇವ್ರ ಹತ್ರ ಇದ್ದೀನಿ, ಅವ್ರ ಮೊನ್ನೆ ಫಂಕ್ಷನ್ಗೆ ಹೋಗಿ ಓಡಾಡಿದ್ದೀನಿ ಅಂತಂದ್ರೆ ನಿಮ್ಗೆ ಆ ಸ್ಥಾನ ಸಿಗೋದಿಲ್ಲ. ಅದನ್ನ ಹೇಳಬೇಕಾದಂತ ಸಂದರ್ಭದಲ್ಲಿ ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ಯಾರಿಗೆ ಯಾರಿಲ್ಲವೋ ಅನಾಥೋ ದೈವ ರಕ್ಷಕ ಅಂತ, ಯಾರಿಗೆ ಯಾರಿಲ್ಲವೋ ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ಗಾಡ್ ಈಸ್ ದಿ ಫಾದರ್ ಅನ್ನೋದನ್ನ ವಿಚಾರವನ್ನ ತಿಳಿಸ್ಕೊಟ್ಟಂತಹ ಬಸವಣ್ಣವರು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ನನಗೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ. ಅದನ್ನ ನೀವು ರಾಜ್ಕುಮಾರ್ ಅವರ ಹಾಡಿನಲ್ಲಿ ಕೇಳಿದಿರಿ. ಗುರುರಾಯರ ಮೇಲೆ ಹೇಳುವಂತ ಸಂದರ್ಭದಲ್ಲಿ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತ. ಇದೇ ಕೂಡಲ ಸಂಗಮ ದೇವನ ಆ ವಚನದಲ್ಲಿ ಹಾಲಲ್ಲದ್ದು ನೀರಲ್ಲದ್ದು ಅದು ನಿಮ್ಮ ಧರ್ಮವಯ್ಯ ಅಂತ ಬಸವಣ್ಣವ್ರು ಹೇಳ್ತಾರೆ. ಆ ನಂತರದಲ್ಲಿ ಹೇಳ್ತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು ಮನುಷ್ಯ ಧರ್ಮದಲ್ಲಿ ಏನಿರಬೇಕು, ಬಹಳ ಪ್ರಮುಖವಾಗಿ ಏನ್ ಸಿಕ್ಬೇಕು ಅಂತಂದ್ರೆ, ವಿ ಕಾಲ್ ಇಟ್ ಆಸ್ ಎಂಪತಿ ಅಂತ ಕರಿತೀವಿ ನೋಡಿ. ಸಿಂಪತಿ ಬೇರೆ, ಸಿಂಪತಿ ಅನ್ನೋದು ಅಯ್ಯೋ ಪಾಪ ಅಂತಕ್ಕಂಥದ್ದು, ಸಿಂಪತಿ ಬೇರೆ, ಎಂಪತಿ ಬೇರೆ. ಅದನ್ನ ಸರ್ವಜ್ಞ ಹೇಳ್ಕೊಡ್ತಾನೆ. ಏನು ಬೇಕು, ಒಂದು ಈ ಜಾಗವನ್ನ ನಾವು ಸ್ವರ್ಗ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತ ಹೇಳೋದನ್ನ ಸರ್ವಜ್ಞ ಹೇಳ್ತಾನೆ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಇತರರ ಬಗ್ಗೆ ದೊಡ್ಡ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. 3ನೇ ಕ್ಲಾಸಲ್ಲೋ 4ನೇ ಕ್ಲಾಸಲ್ಲೋ 2 ನಂಬರ್ಗೆ ಇಟ್ಟಿರ್ತಿದ್ರು.
ಅವತ್ತಿನ ದಿವಸ ನಂಬರ್ ಓದಿದ್ವಿ, ಬರೆದು ಬಿಟ್ವಿ, ಅಲ್ಲಿ ಮುಗ್ದೋಯ್ತು. ಅರ್ಥ ಗೊತ್ತಾಗ್ಲಿಲ್ಲ, ಮೇಡಮ್ಗೆ ಅರ್ಥ ಗೊತ್ತಿರಲಿಲ್ಲ. ಅನ್ನವನ್ನು ಇಕ್ಕುವುದು ಸರಿ, ಈ ನನ್ನಿಯನ್ನು ನುಡಿಯುವುದು ಅಂದ್ರೇನು? ನನ್ನಿಯನ್ನು ನುಡಿಯುವುದೇನು ಅಂತ ಧಾರವಾಡದಲ್ಲಿ ಕೇಳಿದೆ. ಏನೋ ವಿದ್ಯಾಕಾಶಿ ಅಂತ ಬಿಟ್ಟಿದ್ರು. ಹೇಳಿ ಕೇಳಿ ಯೂನಿಫೈಡ್ ಧಾರವಾಡದಲ್ಲಿ ಸರ್ವಜ್ಞ ಹುಟ್ಟಿದ್ದು. ಈಗ ಅದು ಹಾವೇರಿ ಜಿಲ್ಲೆಗೆ ಬರುತ್ತೆ. ಮುಂದೆ ಇದ್ದಾಗ ಧಾರವಾಡದಲ್ಲಿದ್ದಂತಹ ಸರ್ವಜ್ಞ, ಅಲ್ಲಿ ಇದ್ದಂತಹ ಎಲ್ಲ ಪುಣ್ಯಾತ್ಮರುಗಳಿಗೆ ನನ್ನಿ ಅನ್ನೋ ಪದಕ್ಕೆ ಅರ್ಥ ಗೊತ್ತಾಗ್ಲಿಲ್ಲ. ಕಾರಣ ಏನು ಅಂದ್ರೆ ಅದನ್ನ ನಾವು ಬಿಟ್ಬಿಟ್ಟಿದೀವಿ, ಸಮಾಜ ಬಿಟ್ಬಿಟ್ಟಿದೀವಿ. ನನ್ನಿ ಅಂತಂದ್ರೆ ಸತ್ಯ ಅಂತಷ್ಟೇ, ಟು ಸ್ಪೀಕ್ ದಿ ಟ್ರುತ್ ಅಂತ ಅಷ್ಟೇ. ನೋಡಿ, ಅನ್ನವನ್ನು ಇಕ್ಕುವುದು, ಊಟಕ್ಕೆ ಹಸಿದವನಿಗೆ ಅನ್ನವನ್ನ ಇಟ್ಬಿಟ್ಟು ನನ್ನಿಯನ್ನು ನುಡಿಯುವುದು, ಸತ್ಯವನ್ನು ಹೇಳಿದ್ರೆ ತನ್ನಂತೆ ಇತರರ ಬಗ್ಗೆ ದೊಡ್ಡ ಕೈಲಾಸ ಭಿನ್ನಾಣವಕ್ಕು, ಇವು ಬಹಳ ಇಂಪಾರ್ಟೆಂಟು. ಈ ಎಂಪತಿ ಅನ್ನೋ ಪದ ಅಲ್ಲಿ ಬರ್ತಕ್ಕಂಥದ್ದು. ನಿಮಗೆ ನೋವಾದರೆ ನನಗೂ ನೋವಾಗುತ್ತೆ. ನಾನು ನಿಮಗೆ ಬೈಯುವುದಕ್ಕೆ ಮುಂಚೆ ನನಗೆ ಅದೇ ಬೈಗಳ ಬಂದ್ರೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದನ್ನ ತಿಳ್ಕೊ. ಆವಾಗ ಯಾವುದೇ ತೊಂದರೆ ಇರಲ್ಲ. ಗಿಲ್ಲಿದ್ರೆ ನಿನ್ಗೂ ನೋವಾಗುತ್ತೆ, ನನಗೂ ನೋವಾಗುತ್ತೆ. ಚುಚ್ಚಿದ್ರೆ ನಿನ್ಗೂ ನೋವಾಗುತ್ತೆ, ನನಗೂ ನೋವಾಗುತ್ತೆ. ಇದನ್ನ ತಿಳ್ಕೊಂಡ್ರೆ ತನ್ನಂತೆ ಇತರರ ಬಗೆದೊಡೆ ಅಂತಂದ್ರೆ ಅವಾಗ ಭೇದ ಭಾವ ಅನ್ನೋದು ಬರೋದಿಲ್ಲ. ತನ್ನಂತೆ ಇತರರ ಬಗೆದೊಡೆ, ಬೇರೆ ಕೈಲಾಸ ಯಾಕೆ ಬೇಕಪ್ಪ, ಇಲ್ಲೇ ಕೈಲಾಸ ಆಗುತ್ತೆ ಅಂತ ಸರ್ವಜ್ಞ ಹೇಳಿದ್ದು. ಅದನ್ನ ನಮ್ಮ ಈ ಬಸವಣ್ಣನವ್ರು ಹೇಳುವಂತ ಸಂದರ್ಭದಲ್ಲಿ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲದಲ್ಲಯ್ಯ ಅಂತ ಹೇಳ್ತಾರೆ. ಯಾಕೆ ಇದನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಂಪತಿ ಅಂತ ವಾಟ್ ಐ ಮೆಂಟ್ ಟುಡೇ, ವಾಟ್ ವಿ ಸಿ ಇನ್ ದಿ ಕಾನ್ಸ್ಟಿಟ್ಯೂಷನ್ ಇನ್ ದಿ ಪಾರ್ಟ್ 4 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನ್ ಹೇಳ್ತಿದೀವಿ ನಾವು, ಅದೆಲ್ಲ ಕೂಡ ಇದೊಂದು ವಚನದಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ನೌ ಅಂಡರ್ಸ್ಟ್ಯಾಂಡ್, ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಸಮಥಿಂಗ್ ಡಿಫರೆಂಟ್ ಫ್ರಮ್ ವಾಟ್ ಹ್ಯಾಸ್ ಬಿನ್ ಆಲ್ರೆಡಿ ದೇರ್ ಇನ್ ದಿಸ್ ಕಂಟ್ರಿ. ಆ ಭಾಗನ ಹೇಳುವಂತದ್ರಲ್ಲಿ ಹೇಳುವಾಗ ಪ್ರಾಣಿ ಪಕ್ಷಿಗಳಲ್ಲಿ ಅಂತ ಹೇಳ್ತಾರೆ. ಆ ಪ್ರಾಣಿ ಪಕ್ಷಿಗಳಲ್ಲಿ ದಯೆ ಇಟ್ಕೋಬೇಕು ಅಂತ. ಎನ್ವಿರಾನ್ಮೆಂಟಲ್ ಲಾ ಈಸ್ ಫುಲ್ಲಿ ಕವರ್ಡ್ ಬೈ ಒನ್ ವಚನ. ವಾಟ್ ಮೋರ್ ಯು ವಾಂಟ್? ನೆಕ್ಸ್ಟ್ ಇದ್ದಿ ಬಹಳ ಇಂಪಾರ್ಟೆಂಟು, ಉದಕದೊಳಗೆ ಬೈದಿಟ್ಟ ಬಯಕೆ ಕಿಚ್ಚಿನಂದೆತ್ತು ಅಂತ. ನೀರೊಳಗಡೆಗೆ ಬೆಂಕಿ ಇರಕ್ ಸಾಧ್ಯವಾ? ಆ ರೀತಿ ಇತ್ತು ನನ್ನ ಆಸೆಗಳು ಅಂತ ಹೇಳ್ತಾರೆ. ಅದನ್ನ ಹೇಳೋ ಅಂತ ಸಂದರ್ಭದಲ್ಲಿ ಇವತ್ತಿನ ಸಮಾಜ ಚೆನ್ನಾಗಿರ್ಬೇಕು, ಹೇಗೆ ಇರಬೇಕು ನಮ್ಮ ಸಮಾಜ ಅಂತಂದ್ರೆ ಅದೇ ಬಸವಣ್ಣವ್ರು ಹೇಳ್ತಾರೆ, ಹರಿವ ಹಾವಿಗೆ ಅಂಜೆ ಅಂತ. ಆ ವಿಷಕಾರಿಯಾಗಿರ್ತಕ್ಕಂಥ ಹಾವಿಗೆ ನಾನು ಹೆದರ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಉರಿವ ನಾಲಿಗೆ ಗಂಜೆ ಅಂತ ಎರಡನೇದು ಹೇಳ್ತಕ್ಕಂಥದ್ದು. ಉರಿವ ನಾಲಿಗೆ ಅಂದ್ರೆ ನಮ್ಗೆ ಬಸವಣ್ಣವ್ರ ಕಾಲದಲ್ಲಿ ಬರೇ ಬೆಂಕಿಯ ಕೆನ್ನಾಲಿಗೆ ಇತ್ತು. ಈಗ ಹಂಗಿಲ್ಲ, ಅರ್ಧ ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಅನ್ನೋ ಕೆನ್ನಾಲಿಗೆ ಇದೆ. ಅದರೊಳಗಡೆಗೆ ಅರ್ಧ ದಿವಸದಲ್ಲಿ ಎಲ್ಲರನ್ನೂ ರಾಜನ್ನ ಭಿಕ್ಷುಕ ಮಾಡ್ಬಿಡ್ತಾರೆ, ಭಿಕ್ಷುಕನ್ ರಾಜ ಮಾಡ್ಬಿಡ್ತಾರೆ. ಆ ಕೆನ್ನಾಲಿಗೆಗೆ ನಾನು ಹೆದರ್ಕೊಳ್ಳೋದಿಲ್ಲ ಅಂತಾರೆ. ಕತ್ತಿಯ ಮೊನೆಗಂಜೆ ಅಂತ ಹೇಳ್ತಾ ಹೋಗ್ತಾರೆ. ಹೇಳ್ಬಿಟ್ಟು ಯಾತಕ್ಕಾದ್ರೆ ನಾನು ಹೆದರ್ಕೋತೀನಿ ಅಂತ ಬಸವಣ್ಣವ್ರು ಹೇಳ್ತಾರೆ, ಪರಸ್ತ್ರೀಗೆ ಪರಧನಕ್ಕೆ ಅಂತ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಈ ಪರಸ್ತ್ರೀ ಪರಧನ ಎರಡನ್ನು ತೆಗೆದ್ಬಿಟ್ರೆ ಏನ್ IPC ನಲ್ಲಿತ್ತು, ಆಫ್ ದಿ ಪ್ರಾಪರ್ಟೀಸ್ ಅಫೆನ್ಸಸ್ ರಿಲೇಟಿಂಗ್ ಟು ದಿ ಪ್ರಾಪರ್ಟೀಸ್, ಅಫೆನ್ಸಸ್ ರಿಲೇಟೆಡ್ ಟು ದಿ ವುಮನ್, ಎರಡು ತೆಗ್ದಾಕ್ಬಿಟ್ರೆ 511 ಸೆಕ್ಷನ್ ನಲ್ಲಿ 250 ಸೆಕ್ಷನ್ ಹೊರಟೋಯ್ತು. ಇದಾದ ಮೇಲೆ ನಮಗೆ ಸಿಗ್ತಕ್ಕಂಥ ಬಸವಣ್ಣವರ ಮೂಸೆಯಲ್ಲಿ ಬೆಳೆದಂತಹ ಒಬ್ಬ ಪುಣ್ಯಾತ ಗಿತ್ತಿ ಯಾರು ಅಂತ ಹೇಳ್ತು ಅಂತಂದ್ರೆ ಆಕೆ ಆಯ್ದಕ್ಕಿ ಲಕ್ಕಮ್ಮ ಅಂತ. ಎಂತ ಉತ್ತಮವಾಗಿರ್ತಕ್ಕಂಥ ವಿಚಾರವನ್ನ ತಿಳಿಸ್ಕೊಡ್ತಾಳೆ ಅವಳ ಅನುಭವ ಮಂಟಪದಲ್ಲಿ ಅಂತ ಹೇಳಿದ್ರೆ, ನಿನ್ನದಲ್ಲಿರ್ತಕ್ಕಂಥದಕ್ಕೆ ಆಸೆ ಪಡಬೇಡ, ಕಾಯಕ ಇರಬೇಕು, ಕಷ್ಟಪಟ್ಟು ದುಡಿ, ಕಷ್ಟಪಟ್ಟು ದುಡಿದ ಮೇಲೆ ಬಂದಂತ ಹಣವನ್ನ ತೆಗೆದುಕೊಂಡು ಹೋಗು. ಆ ಹಣದಿಂದ ಅಡುಗೆ ಇತ್ಯಾದಿಗಳನ್ನ ಸಿದ್ಧಪಡಿಸಿ, ಇವತ್ತು ಶಿವನ ಕೃಪೆಗೆ ಯಾರಾದರೂ ಪಾತ್ರರಾಗಿಲ್ಲ, ಅವರಿಗೆ ಊಟ ಸಿಕ್ಕಿಲ್ಲ ಅಂತ ಆಯ್ತು ಅಂತಾದ್ರೆ ಆಗ ಅವರನ್ನ ಕರೆದು ಊಟಕ್ಕಿಟ್ಟು, ಅವ್ರು ಯಾರೂ ಸಿಗದಿದ್ದ ಪಕ್ಷದಲ್ಲಿ ಎಲ್ಲರೂ ಸಂತೃಪ್ತವಾಗಿತ್ತು ಅಂತಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಅದನ್ನ ಇಟ್ಟು ಆಮೇಲೆ ತಿನ್ನೋದೇನಿದೆಯಲ್ಲ ಇದನ್ನ ಮಿಕ್ಕಿದ್ದನ್ನ ಪ್ರಸಾದ ಅಂತ ಕರೆದ್ರು. ಇದನ್ನ 3 ಗುಣಗಳಾಗಿ ಕರೆದ್ರು, ಕಾಯಕ, ದಾಸೋಹ, ಪ್ರಸಾದ ಅಂತ. ಈ ಒಂದು ಕಾನ್ಸೆಪ್ಟ್ ಅನ್ನ ಮೊಟ್ಟ ಮೊದಲನೇ ಕೊಟ್ಟಿದ್ದಂಥದ್ದು ಭಾರತದಲ್ಲಿ ಬಹಳ ಹಿಂದಿನಿಂದ ಇತ್ತು. ಅದನ್ನ ಪುನರುಜ್ಜೀವನ ಮಾಡದಂತ
ಸ್ಪಷ್ಟವಾಗಿ ಕನ್ನಡದಲ್ಲಿ ಹೇಳಿದಂತ ಪುಣ್ಯ ಯಾರಿಗೆ ತಲುಪಬೇಕು ಅಂತ ಹೇಳಿದ್ರೆ ಅದು ಬಸವಣ್ಣವ್ರಿಗೆ ತಲುಪುತ್ತೆ. ದೊಡ್ಡದಾದಂತ ಆನೆ ಅದು ನಮ್ಮ ಆಸೆ. ಆ ದೊಡ್ಡದಾದಂತ ಆನೆ ಅಷ್ಟು ಆಸೆ ಇಟ್ಕೊಂಡಿರೋದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಚಿಕ್ಕ ಅಂಕುಶ, ಅದನ್ನ ಅವ್ರು ಹೇಳ್ತಾರೆ, ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂದ ಗನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರೋಗನ ನಿಮ್ಮ ನೆನವ ಮನ ಕಿರಿ ಬಾರದಯ್ಯ ಕೂಡಲ ಸಂಗಮ ದೇವ. ಸೊ 4 ಕ್ವಶನ್ ಹಾಕೊಂಡಿದ್ದಾರೆ, ಅದಾಗೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಅತಿ ಆಸೆ ದುರಾಸೆ ಅನ್ನೋದೇನಿದೆ ಅದು ಆನೆ ಹಾಗೆ ಅಂತ, ಅದನ್ನ ಸಂಯಮ ಅಂತಕ್ಕಂಥ ಅಂಕುಶದಿಂದ ಹಿಡ್ಕೋಬೇಕಾಗತ್ತೆ. ವಜ್ರದ ನೆಕ್ಲೆಸ್ ಇರಲಿ, ವಜ್ರದಲ್ಲಿರ್ತಕ್ಕಂಥ ಪೂರ್ತಿ ಸಂಪೂರ್ಣಮಯ ವಜ್ರಮಯವಾಗಿರ್ತಕ್ಕಂಥದ್ದಿರಲಿ, ಪ್ರಾಣ ಹೋದ್ಮೇಲೆ ಏನ್ ತಗೊಂಡು ಹೋಗ್ತೀವಿ ನಾವು ಇಲ್ಲಿಂದ? ಏನನ್ನ ತೆಗೆದುಕೊಂಡು ಹೋಗಾಗುತ್ತೆ? ಅದನ್ನ ಕನಕದಾಸರು ಹೇಳ್ತಾರೆ, ಯಾರೂ ಸಂಗಡ ಬಾಹೋರಿಲ್ಲ ಅಂತ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು, ಕಿತ್ತಲ ಕಸಕ್ಕಿಂತ ಕಡೆಯಾಯಿತೀ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು, ಯಾರೂ ಸಂಗಡ ಬಾಹೋರಿಲ್ಲ ಅಂತ. ಇಲ್ಲಿ ನಿಂತಿದ್ದೀನಿ, ಅನಾರೋಗ್ಯ ಕಾರಣಾಂತರದಿಂದ ಜೀವನ ನಶ್ವರ, ಬಿದ್ದುಬಿಟ್ಟೆ. ರೆಡ್ಡಿ ಅವರು ನಮ್ಮ ಸ್ನೇಹಿತರೆಲ್ಲ ಕರ್ಕೊಂಡೋಗಿ ಇಲ್ಲೇ ಪಕ್ಕದಲ್ಲಿರೋ ಆಸ್ಪತ್ರೆಗೆ ಸೇರಿಸ್ತಾರೆ. ಅವರೆಲ್ಲ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಆಗಲ್ಲ ಅಂತಾಗುತ್ತೆ, ಐ ಆಮ್ ಸಾರಿ ಅಂದ್ಬಿಡ್ತಾರೆ. ಇಲ್ಲಿ ತನಕ ಕೇಳ್ದಿಂತವರೆಲ್ಲ ಮಾನ್ಯ ನ್ಯಾಯಮೂರ್ತಿಗಳು ಅವರು ಇವರು ಅಂತ ಹೇಳಿದವರೆಲ್ಲ ತಕ್ಷಣ ವೆರಿ ನೆಕ್ಸ್ಟ್ ಮೊಮೆಂಟ್ ಕೇಳೋದೇನೆಂದ್ರೆ ಬಾಡಿ ಯಾವಾಗ ಬರುತ್ತೆ ಅಂತ. ಇಷ್ಟು ನಶ್ವರ ನಮ್ಮ ಜೀವನ. ಅದಕ್ಕಾಗಿ ಅಲೆಕ್ಸಾಂಡರ್ ಏನ್ ಹೇಳ್ದ, ನನ್ನ ಒಂದು ಬರೀ ಖಾಲಿ ಕೈಯನ್ನ ಕುಣಿಯಿಂದ ಹೊರಗಡೆ ಇಟ್ಟಿರಿ ಅಂತ. ಯಾಕೆ ಅಂತ ಕೇಳಿದ್ರೆ ಜನಕ್ಕೆ ಅರ್ಥ ಆಗ್ಬೇಕು, ಇಡೀ ಪ್ರಪಂಚವನ್ನ ನಾನು ಗೆದ್ದೆ, ಎಷ್ಟೋ ಜನನ್ನ ಸಾವಿಗೀಡು ಮಾಡಿದೆ, ಎಷ್ಟು ಹೆಣ್ಣು ಮಕ್ಕಳು ವಿಧವೆಯರಾಗ್ಬಿಟ್ರು, ಎಷ್ಟೋ ಮಕ್ಕಳು ಅನಾಥರಾಗ್ಬಿಟ್ರು, ಎಲ್ಲ ರಾಜರಿಗೆ ಪೀಡಿಸ್ದೆ, ಚಕ್ರವರ್ತಿ ಆದೆ, ಹೋಗುವಾಗ ಏನ್ ತಗೊಂಡೋಗ್ತಾ ಇದ್ದೀನಿ? ಖಾಲಿ ಕೈ ಅಂತ ಹೇಳ್ತಾರೆ. ಇದನ್ನ ಬಸವಣ್ಣವ್ರು ಏನ್ ಮಾಡಿದ್ರು ಅಂತಂದ್ರೆ, ಗಿರಿಗನಹ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ ಅಂತ ಹೇಳ್ತಾರೆ. ಆದ್ರಿಂದ ನಮಗೆ ತಿಳಿಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಏನೆಲ್ಲ ನಾವು ಸಂಪಾದನೆ ಮಾಡಿದ್ರು ಕೂಡ ಕೊನೆಗೇನು ತೆಗೆದುಕೊಂಡು ಹೋಗಕ್ಕಾಗಲ್ಲ. ಇಲ್ಲಿಂದ ಏನು ತಗೊಂಡು ಹೋಗಕ್ಕಾಗಲ್ಲ ಅಂದ್ಮೇಲೆ ಯಾಕೆ ಮಾಡಬೇಕು? ಕೋಟ್ಯಾಂತರ ರೂಪಾಯಿ ಸಂಪಾದನೆ ಯಾಕೆ ಮಾಡಬೇಕು? ಒಳ್ಳೆ ಕಾರ್ ಯಾಕೆ ಇಟ್ಕೋಬೇಕು? ಒಳ್ಳೆ ಮನೆ ಯಾಕೆ ಇಟ್ಕೋಬೇಕು? ಏನು ತಗೊಂಡು ಹೋಗಕ್ಕಾಗಲ್ವಲ್ಲ. ಒಂದನ್ನ ತೆಗೆದುಕೊಂಡು ಹೋಗ್ಬೋದು, ಒಂದನ್ನ ತೆಗೆದುಕೊಂಡು ಹೋಗ್ಬೋದು. ದೇರ್ ಇಸ್ ನೋ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಬ್ರಾಂಚ್ ಇನ್ ದಟ್ ಪರ್ಟಿಕ್ಯುಲರ್ ಲೋಕ. ಏನಿದೆ ಹಾಗಾದ್ರೆ? ನೀವು ಇಲ್ಲಿ ಒಬ್ಬರಿಗೆ ಒಂದು ಪೈಸದ ಸಹಾಯ ಮಾಡಿದ್ರೆ, ಒಬ್ಬ ಕ್ಲೈಂಟಿಗೆ ಅವನ ಕಣ್ಣೀರನ್ನ ಒರೆಸಿ ನೀವು, ಇಲ್ಲಪ್ಪ ನಿನ್ಗೆ ಅನುಕೂಲ ಆಗಿದೆ ಅಂತ ಹೇಳಿ ಒಂದು ಅನುಕೂಲ ಮಾಡಿಕೊಟ್ರೆ, ಅವ್ನಿಗೆ ಯಾರು ಇರಲಿಲ್ಲ ಅಂತ ಇಟ್ಕೊಳ್ಳಿ, ಅದಕ್ಕೆ ಕೋಟಿ ಕೋಟಿ ರೂಪಾಯಿನಷ್ಟು ಆ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗಿರುತ್ತೆ ಅಂತ ಹೇಳ್ತಾರೆ ಬಸವಣ್ಣವರು. ಇಂತಹ 10 ಹಲವು ಸಮಾಜವನ್ನ ತಿದ್ದಿ ತೀಡುವ ಕೆಲಸವನ್ನ ಸ್ಪಷ್ಟ ಕನ್ನಡದಲ್ಲಿ ಬರೆದಂತವ್ರು, ಅದರಂತೆ ನಡೆದುಕೊಂಡಂತವ್ರು ಬಸವಣ್ಣವರಾದ್ರು. ಅವರ ಜೊತೆಗೆ ಬೇಕಾದಷ್ಟು ಜನ ಇದ್ರು. ಚನ್ನಮಲ್ಲಿಕಾರ್ಜುನ ಅಂತ ಬರೀತಕ್ಕಂಥ ಅಕ್ಕ ಮಹಾದೇವಿ ಇದ್ಲು, ಅಲ್ಲಮ್ಮ ಇದ್ದರು. ಮಹಾನ್ ಕಠೋರ. ನನ್ನನ್ನು ಯಾರು ಬೈತಾರೆ ಅಂತಂದ್ರೆ ಅಲ್ಲಮ್ಮನ ವಚನ ಓದಿ, ನಾನು ಬಹಳ ಮೈಲ್ಡ್ ಅವ್ರ ಮುಂದೆ. ಹಾಗಾಗಿ ಅಲ್ಲಮ್ಮನ ವಚನಗಳು ಕಠೋರವಾಗಿರುತ್ತೆ, ಕಠೋರವಾದ ಸತ್ಯವನ್ನ ಹೇಳುತ್ತೆ. ಕಡವಾ ಸಚ್ ಅಂತ ಹಿಂದಿನಲ್ಲಿ, ಸತ್ಯ ಯಾವಾಗ್ಲೂ ಕಹಿಯಾಗಿರುತ್ತೆ ಅಂತ. ಇಟ್ ಈಸ್ ನಾಟ್ ಎ ಸ್ವೀಟ್ ಕೋಟೆಡ್ ಟ್ಯಾಬ್ಲೆಟ್ ಅಂತ. ಆದ್ದರಿಂದ ಅಲ್ಲಮ ಇದ್ದ, ಅವರ ಜೊತೆ ಸೇರಿಸಿಕೊಂಡು ಒಂದು ಇಡೀ ಸಮಾಜವನ್ನ, ಭೇದ ಭಾವವಿಲ್ಲದ ಸಮಾಜವನ್ನ, ಎಲ್ಲರನ್ನೂ ಅವರವರ ಕೆಲಸಗಳಲ್ಲಿ ತೊಡಗಿಸಿ ಸಮಾಜ ಚೆನ್ನಾಗಿರ್ಬೇಕು ಅಂತ ಕ್ರಾಂತಿಯನ್ನು ಉಂಟು ಮಾಡಿದ್ರು. 12ನೇ ಶತಮಾನ ಆಯ್ತು ಸರ್, ನೀವು ನೋಡಿದ್ರ ನಾನು ನೋಡಿದ್ರ, ಬರೆದಿದ್ದನ್ನು ಓದ್ಕೊಂಡಿದೀವಿ ಅಂತ. ಹಾಗೆ ಬರೆದಿದ್ದನ್ನು ಓದ್ಕೊಂಡು ಅದನ್ನ ಅನುಷ್ಠಾನಕ್ಕೆ ತಂದವರು ಬೇಕಾದಷ್ಟು ಜನ ಇದ್ದಾರೆ. ಅಂಥವರಲ್ಲಿ ನಮಗೆ ನಮ್ಮ ಜೊತೆ ಇದ್ದು 111 ವರ್ಷಗಳ ಕಾಲ ಇದ್ದು ನಡೆದಾಡುವ ಬಸವಣ್ಣ ಅಂತ ಕರೆಸ್ಕೊಂಡಂತ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ನಮ್ಮ ಕಣ್ಮುಂದೆ ಬರಬೇಕು. ಅದನ್ನ ಅವರು ಮಾಡಿ ತೋರಿಸಿದ್ರು. ಎಂತಹ ಕಾಯಕ ಅಂದ್ರೆ, ಅಂಗೈಲಿ ಲಿಂಗವೇ ತುಂಬೆ ಹೂವಿನ ಲಿಂಗವೇ ಅಂತ ಏನು ಕೇಳೋದಿಲ್ಲ, ದೊಡ್ಡ ಹಾರ ಕೇಳೋದಿಲ್ಲ, ತುರಾಯಿ ಕೇಳೋದಿಲ್ಲ, ಗಂಧ ಕೇಳೋದಿಲ್ಲ, ಹಾಲು ಮೊಸರು ಏನನ್ನೂ ಕೇಳೋದಿಲ್ಲ. ಒಂದು ಅಂಗೈನಲ್ಲಿ ಆತ್ಮಲಿಂಗವನ್ನ ತೆಗೆದಿಟ್ಕೊಳ್ಳಿ, ಕಾಡಿಗೆಯಿಂದ ಇಟ್ಕೊಂಡು ಅದ್ರ ಮೇಲೆ ಒಂದು ತೊಟ್ಟು ನೀರು ಹಾಕಿ ಒಂದು ತುಂಬೆ ಹೂವನ್ನು ಇಟ್ಬಿಡಿ, ಶಿವನೇ ಕಾಪಾಡು ಅಂತ ಹೇಳಿ ವಾಪಸ್ ಕಾಡಿಗೆಗೆ ಇಟ್ಕೊಂಡ್ಬಿಟ್ಟು ಕೆಲಸಕ್ಕೆ ಹೋಗಿ ಅಂತ. ಈ ತರಹ 7:30 ಗಂಟೆಗೆ ತಮ್ಮ ಇಷ್ಟಲಿಂಗದ ಪೂಜೆಯನ್ನು ನೆರವೇರಿಸಿ ಬರೀ ಕಾಲ್ನಲ್ಲಿ
ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಕ್ಯಾತಸಂದ್ರ, ತುಮಕೂರಿನ ಇತರ ಭಾಗಗಳಿಗೆ ನಡ್ಕೊಂಡು ಹೋಗೋರು ಸಿದ್ಧಗಂಗಾ ಬೆಟ್ಟೆಯಿಂದ 4-6 ಕಿಲೋಮೀಟರ್, 5-6 ಕಿಲೋಮೀಟರ್, 7-8 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಈ ವರ್ಷ ಒಂದು ಮನೆಗೆ ಹೋದ್ರೆ ಈ ತಿಂಗಳು ಮತ್ತೆ ಆ ಮನೆಗೆ ಇನ್ನೊಂದು 3-4 ತಿಂಗಳುಗಳ ಕಾಲ ಹೋಗ್ತಿರ್ಲಿಲ್ಲ. ಹಾಗೆ ಮನೆಗಳನ್ನ ಹುಡ್ಕೊಂಡೋಗಿ ಅಲ್ಲಿರ್ತಕ್ಕಂಥ ತಾಯಿಯನ್ನ ಕರೆದು, ಅಮ್ಮ ಎಷ್ಟು ಮಕ್ಕಳು ನಿಮ್ಗೆ? 2. ಏನ್ ಮಾಡ್ತಾರೆ? ಇಂಥ ಶಾಲೆಗೆ ಓದ್ತಾರೆ. 3ನೇ ಮಗು ಒಂದು ಸಿದ್ಧಗಂಗಾ ಬೆಟ್ಟದಲ್ಲಿ ಓದ್ತಾ ಇದೆ ಅಮ್ಮ, ಏನಾದ್ರೂ ಕೊಡು ಅಂತ ಕೇಳೋರು. ಅಮ್ಮ ಒಂದಿಟ್ಟು ರಾಗಿ, ಒಂದು ಹಸಿಮೆಣಸಿನ್ಕಾಯಿ, ಒಂದು ಉಳ್ಳಾಗಡ್ಡಿ ಕೊಟ್ರೆ ಅದನ್ನ ಜೋಳಿಗೆಗೆ ಹಾಕೊಂಡ್ಬರೋರು. ಹಾಕೊಂಬಂದು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ರಾಗಿ ಅಂಬಳಿ ಮಾಡಿಸಿ ತಿನ್ನಿಸಿ, ಮಿಕ್ರೆ ತಾವು ತಿಂತಿದ್ರು, ಇಲ್ಲದರೆ ಉಪವಾಸ ಇರ್ತಿದ್ರು. ಮತ್ತೆ ಮಾರನೇ ದಿನ ಬರೇ ಕಾಲಲ್ಲಿ ಅಳ್ಕೊಂಡು ಹೋಗ್ತಿದ್ರು. ಯಾತಕ್ಕೋಸ್ಕರ ಅಂದ್ರೆ ಹುಡುಗರನ್ನ ಸಾಕಕ್ಕೋಸ್ಕರ. ಎಷ್ಟು ಜನ ನಾವಿಲ್ಲಿ ಎಷ್ಟು ಡೊನೇಷನ್ ಕೊಟ್ಟಿದ್ದೀವಿ ಹೇಳಿ? ಕೊಟ್ಟರು ATG ಸರ್ಟಿಫಿಕೇಟ್ ಬರುತ್ತಾ ಅಂತ ಮೊದಲು ಕೇಳ್ತೀವಿ. ಇಂಥ ಕಾಯಕ ಯೋಗಿಯಾಗಿ ಅದನ್ನ ತಗೊಂಬಂದು ದಾಸೋಹ ಮಾಡಿ, ತ್ರಿವಿಧ ದಾಸೋಹಿ ಅಂತ, ಅನ್ನ ದಾಸೋಹಿ, ಅಕ್ಷರ ದಾಸೋಹಿ, ಆಶ್ರಯ ದಾಸೋಹಿ ಅಂತ, ಈ ತರ ತ್ರಿವಿಧ ದಾಸೋಹಿಯಾಗಿ ಇವರಂದ್ರಲ್ಲ, ನುಡಿದಂತೆ ನಡೆದವನ್ನ ಅಡಿಗೆನ್ನ ನಮನ್ನ ಅಂತ ತಿಳಿಸಬೇಕಾಗಿರ್ತಕ್ಕಂಥದ್ದು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು. ಹಾಗಾಗಿ ಅವ್ರೇನಾಯ್ತು, ಅಲ್ಲಿ ಮಾಡಿದಂತ ಮೊದಲನೇ ಬ್ಯಾಚ್ ಸ್ಟೂಡೆಂಟ್ಸ್ ಏನಿದ್ರು ಅವರೆಲ್ಲ ಉತ್ತಮವಾಗಿ ಓದಿದ್ರು. ಪೆಹಲೆ ಪೇಟೋಬಾ ಬಾದ್ಮೆ ವಿಠೋಬಾ ಅಂತ. ಹಸುವೆ ಇರೋ ಮಕ್ಕಳಿಗೆ ಯಾರಿಗೂ ಏನು ಹೇಳಕ್ಕಾಗ್ತಿರಲಿಲ್ಲ. ತಮ್ಮ ಕೈಲಾದಷ್ಟು ಗಂಜಿಯನ್ನ, ಅಂಬಲಿಯನ್ನ ಹಾಕಿ ಅವ್ರನ್ನ ಸರಿ ಮಾಡಿ ಒಂದು ಹಂತಕ್ಕೆ ತಂದು ಅವರೆಲ್ಲ ಓದ್ಕೊಂಡು ಫಾರಿನ್ಗೆ ಹೋದ್ರು, ಅಮೆರಿಕಾದಂತ ದೇಶಗಳಲ್ಲಿ ಹೋದ್ರು. ಈಗಿನ ತರ ಯಾವುದೇ ಅನುಕೂಲಗಳಿರಲಿಲ್ಲ, ವಾಟ್ಸಪ್ ಅವೆಲ್ಲ. ಯಾರೋ ಒಬ್ರು ಹೋಯ್ತು ಅಂತಂದ್ರೆ ಎನಿ ಇಂಡಿಯನ್ ಹಿಯರ್ ಅಂತ ಎಂಬೇಸಿನಲ್ಲಿ ಕೇಳೋರು, ಎಂಬೇಸಿನಲ್ಲಿ ಏನೋ ಒಂದು ಅಡ್ರೆಸ್ ಕೊಡೋರು, ಅವ್ರಿಗೊಂದು ಕಾಗದ ಬರೆಯೋದು ಮುಂಚಿತವಾಗಿನೇ, ನಾನು ಇಂಥ ದಿನ ಅಮೆರಿಕಕ್ಕೆ ಬರ್ತಾ ಇದ್ದೀನಿ ಹೀಗೆ ಅಂತ. One point of contact for anybody who went from Karnataka is, I am the student of Dr. Shivkumar Swami. I read in Siddhaganga Mata. My education is in Siddhaganga Mata ಅಂತ. 8 ದಿನ ಪುಕ್ಕಟ್ಟೆ ಅವ್ರ ಮನೇಲಿ ಕೂರಿಸ್ಕೊಂಡು ಊಟ ಹಾಕಿ ಅವ್ರಿಗೇನ್ ಬೇಕು ಎಲ್ಲ ಅನುಕೂಲ ಮಾಡಿಕೊಡೋರು. ಅಂತಹ ಇಂಜಿನಿಯರ್ಗಳು, ಡಾಕ್ಟರ್ಗಳು ಆದವರು ತಾವು ರಾಗಿ ಅಂಬಲಿಯನ್ನ ತಿಂದಿದ್ದನ್ನ ನೆನೆಸ್ಕೊಂಡು ತಮ್ಮ ಹುಟ್ಟಿದ ಹಬ್ಬಗಳ ದಿವಸಗಳ ಕಾಲದಲ್ಲಿ ಸಂಪೂರ್ಣ ಅಲ್ಲಿರೋ ಮಕ್ಕಳಿಗೆ ಊಟ ಹಾಕಬೇಕು, ಒಂದು ಸಿಹಿಯನ್ನು ಕೊಡಬೇಕು ಅನ್ನೋದನ್ನ ಚಿಂತನೆ ಮಾಡಿ ಅವರೊಂದು ಧನವನ್ನ ಶೇಖರಣೆ ಮಾಡಿದ್ರು. ಆ ರೀತಿಯಾಗಿ ಬಂದಂತಹ ಅನುಕೂಲದಿಂದ ಇವತ್ತು ಯಾರು ಸಿದ್ಧಗಂಗಾ ಮಠದಲ್ಲಿ ಮಕ್ಕಳು ಓದ್ತಾರೆ ಅವರಿಗೆ ಒಂದೊಂದು ದಿವಸಕ್ಕೆ 5 ಸ್ವೀಟ್ ಸಿಕ್ಕುತ್ತೆ. ಒಂದು ಬೀಜ ಅವರು ಹಾಕಿದ್ದು ದಾನ ಧರ್ಮ ಅಂತಕ್ಕಂಥದ್ದು. ಆ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಆದರೂ ಕೂಡ ಅಲ್ಲಿ ಒಂದು ಸಣ್ಣ ಬಾಲಕನಿದ್ದಾನೆ, ನೀವೆಲ್ಲ ಅದನ್ನು ಗಮನಿಸಿದರೋ ಇಲ್ವೋ, ಶಿಷ್ಯ ಇದ್ದಾನೆ. ಊಟ ಕೊಟ್ಟಾಗ ಪ್ಲೇಟ್ ಇಸ್ಕೊಳ್ಳುವಾಗ ಅನ್ನ ಒಂಚೂರು ಬಿಟ್ಟಿದ್ರೆ ಪೂರ್ತಿ ತಿನ್ನಿ ದಂಡ ಮಾಡಬಾರ್ದು ಅನ್ನ ಅಂತ ಹೇಳ್ತಾನೆ. ಹೋಗಿ ಡೆಪ್ಟಿ ಕಮಿಷನರ್ಗೆ ಹೇಳ್ತಾನೆ, DYSPಗೆ ಹೇಳ್ತಾನೆ, ಬಿಡೋಂಗಿಲ್ಲ ಚೆಲ್ಲೋಂಗಿಲ್ಲ, ಪೂರ್ತಿ ಹೋಗ್ಬೇಕು ಅಂತ. ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ಳಿ, ಒಂದಗಳು ದಂಡ ಮಾಡಬಾರ್ದು ಅಂತ. ಹಾಗೊಂದ್ ವೇಳೆ ಮಿಕ್ಕಿದ್ ಯಾರಾದ್ರೂ ಬಿಟ್ಬಿಟ್ಟಿತ್ತು ಅಂತಂದ್ರೆ ಅದನ್ನ ತಗೊಂಡೋಗಿ ನಾಯಿಗೆ ಹಾಕ್ತಾನೆ. 6-8 ನಾಯಿಗಳಿವೆ ಸಿದ್ಧಗಂಗಾ ಮಠದಲ್ಲಿ. ಆ ಗುರುಗಳು, ಈಗಿನ ಗುರುಗಳು ನಡೆದಾಡ್ತಿದ್ರೆ ಅವ್ರ ಪಕ್ಕದಲ್ಲೇ ಒಳ್ಳೆ ಪ್ರೀತಿಯಿಂದ ಇರ್ತವೆ. ಯಾಕಿದನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವ್ಯಾರು ಬಸವಣ್ಣನ ಕಾಣ್ಲಿಲ್ಲ. ಅವ್ರು ಹಾಕೊಟ್ಟಂಥದ್ದು ಹೀಗಿತ್ತು ಅನ್ನೋದನ್ನು ಓದಿದ್ದಷ್ಟೇ ನಾವು. ಹಾಗಿದ್ರ ಆ ರೀತಿ ನಡೆಯಕ್ ಸಾಧ್ಯವ? ಕಲಿಯುಗದಲ್ಲೂ 21ನೇ ಶತಮಾನದಲ್ಲೂ ಈ ರೀತಿ ಸಾಧ್ಯವ ಅಂತಂದ್ರೆ ಆಗ ಶಿವಕುಮಾರ ಸ್ವಾಮಿಗಳನ್ನ ಯಾರ್ಯಾರು ನೋಡಿದ್ರು ಅವ್ರಿಗೆಲ್ಲ ಅನ್ಸುತ್ತೆ, ಹೌದು ಇದು ಸಾಧ್ಯ, ಬಸವಣ್ಣವ್ರು ಹಾಕಿಟ್ಟು ಕೊಟ್ಟಂತ ಮಾರ್ಗದಲ್ಲಿ ಇದು ನಡೆದು ಬಂದಿದೆ ಅಂತ ತಿಳಿಸ್ಕೊಡ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಮುಂದೆ SIT ಆಯ್ತು, ಮೆಡಿಕಲ್ ಕಾಲೇಜ್ ಆಯ್ತು, ಮತ್ತೊಂದಾಯ್ತು. ಏನೇ ಎಲ್ಲ ಆದ್ರೂ ಕೂಡ ಶಿವಕುಮಾರ ಸ್ವಾಮಿಗಳು ಬದಲಾವಣೆ ಆಗಲಿಲ್ಲ. ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಒಂದು ಮಠ ಬೆಳೆದ್ರೆ ಅದರ ಇರ್ತಕ್ಕಂಥ ಆಸ್ತಿ ಪಾಸ್ತಿಗಳ ಮೇಲೆ ಕಣ್ಣು ಹಾಕಿ ಯಾರ್ಯಾರೋ ಏನೇನೋ ಮಾಡಿಬಿಡ್ತಾರೆ. ಒಂದೊಂದು ಸಣ್ಣ ಇರುವೆಗಳು ಕೂಡ ಒಂದೊಂದು ಮರಳು ಕಾಳನ್ನ ತೆಗೆದುಕೊಂಡು ಬಂದು ಹುತ್ತ ಅಂತ ಕಟ್ಟುತ್ತೆ. ಎಲ್ಲ ಆ ಸ್ಟೇಜಿಗೆ ಬಂದ್ಮೇಲೆ ಒಂದು ಹಾವು ಬಸಕ್ಕಂತ ಬಂದು ಸೇರ್ಕೊಂಡ್ಬಿಡುತ್ತೆ. ಇಲ್ಲ, ಸಿದ್ಧಗಂಗಾ ಮಠದಲ್ಲಿ ಅದಕ್ಕೆ ಅವಕಾಶ ಆಗಲಿಲ್ಲ. ಯಾಕಾಗ್ಲಿಲ್ಲ ಅಂತ ಹೇಳಿದ್ರೆ ಆ ಮನುಷ್ಯ ಹಾಕೊಟ್ಟಂತ ವ್ಯಾಲ್ಯೂ ಹಂಗಿತ್ತು. ಯಾರು ನಿಜವಾದ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಶಿಷ್ಯರು ಅಂತ ಕರೆಸ್ಕೊತಾರೆ, ಅವ್ರು ಯಾರು ಕೂಡ ಆಚೆ ಈಚೆ ಹೋಗಿ ಬೇರೆ ಕಡೆ ನೋಡಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ದೇ ಹ್ಯಾವ್ ಬೀನ್ ಟ್ರೈನ್ಡ್ ಬೈ ಸ್ವಾಮೀಜಿ ಇನ್ ದಟ್ ಫ್ಯಾಷನ್ ಅಂತ. ಪರಸ್ತ್ರೀಗೆ ಗಲಾಟೆ ಇಲ್ಲ, ಪರಧನಕ್ಕೆ ಗಲಾಟೆ ಇಲ್ಲ. ಆ ತರಹ ಸಮಾಜವನ್ನ ತಿದ್ದಿ ತೀಡಿ
ತುಮಕೂರಿನ ಕ್ಯಾತ್ಸಂದ್ರದ ಸಿದ್ಧಗಂಗಾ ಬೆಟ್ಟದಲ್ಲಿ ಪ್ರಾರಂಭವಾದಂಥ ಒಂದು ಸಣ್ಣ ಮರ ವಿಶ್ವಕ್ಕೆಲ್ಲ ಪಸರಿಸಿ ಬೇಕಾದಂತಹ ಅನುಕೂಲಗಳನ್ನು ಮಾಡಿಕೊಡ್ತು. ಹಿಂದೆನೂ ಒಮ್ಮೆ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಒಂದು ಡಾಕ್ಟರೇಟ್ ತಗೊಳ್ಬಹುದು, ಅಷ್ಟು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಅಂತಹ ಒಂದು ದೊಡ್ಡ ಸಮುದ್ರವನ್ನ ಒಂದು ಸಣ್ಣ 20 ನಿಮಿಷದಲ್ಲಿ ಹೇಗೆ ಹೇಳಕ್ಕಾಗುತ್ತೆ? ಇಬ್ಬರು ಮಹಾನ್ ವ್ಯಕ್ತಿಗಳು, ಅಸೋಸಿಯೇಷನ್ನವರು, ನಮ್ಮ ಅಸೋಸಿಯೇಷನ್ನವರು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಬಸವಣ್ಣನವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ಮತ್ತೆ ಡಾಕ್ಟರ್ ಶಿವಕುಮಾರಿ ಸ್ವಾಮಿಗಳನ್ನ ನೆನೆಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ಕಾರ್ಯ, ಸಮಾಜಮುಖಿ ಕಾರ್ಯ. ಬೆಂಗಳೂರು ಅಡ್ವೊಕೇಟ್ಸ್ ಅಸೋಸಿಯೇಷನ್ ವಾಸ್ not famous for many things sometime earlier. I don't want to elaborate on that. ಸಮಾಜದಲ್ಲಿ ಜನಸಾಮಾನ್ಯರಲ್ಲಿ ನಮ್ಮ ಸಂಘಕ್ಕೆ ಬಂದಂತಹ ಏನು ಆಪಾದನೆಗಳಿತ್ತು ಅದು ಸಮಯಾಧಾರಿತವಾಗಿತ್ತು. ಆನಂತರ ಅದಾಗಲಿಲ್ಲ. ಈಗಲೂ ಕೂಡ ಜನಸಾಮಾನ್ಯರಲ್ಲಿ ಆ ಭಾವನೆಯನ್ನ ಹೋಗಲಾಡಿಸ್ತಕ್ಕಂಥಕ್ಕೆ ಬಹಳ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ ಅಸೋಸಿಯೇಷನ್ ಇಂದ. ಅಂತಹ ಒಂದು ಒಳ್ಳೆ ಕೆಲಸಗಳಲ್ಲಿ ಮೇಲ್ನೋಟಕ್ಕೆ ಕಾಣೋದಲ್ದಲ್ನೇ ಒಳದಲ್ಲಿಲೂ ಅಂತರಂಗದಲ್ಲೂ ಕೂತ್ಕೊಂಡು ಪ್ರತಿಯೊಬ್ಬರ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ತವ್ರ ಮನೆ ಸದಸ್ಯರಿಗೆ ಕಾಣಬೇಕಾದಂತ ಒಂದು ನ್ಯಾಯ ನೀತಿ ಮಾರ್ಗ ಅಂತಂದ್ರೆ ಬಸವಣ್ಣವರು ಮತ್ತೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಹಾಕಿಕೊಟ್ಟಂತ ಮಾರ್ಗ. ಆದ್ದರಿಂದ ಇಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಇದ್ರೆ ಸರಿ, ಇಲ್ಲದೆ ಹೋದ್ರೆ ಅಸೋಸಿಯೇಷನ್ ಅವರು ಇದನ್ನು ಕೊಡಿ. ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ. ಸುಮಾರು 1 ಗಂಟೆಗಳ ಕಾಲ ಕೀರ್ತನೆಗಳನ್ನ ವಚನಗಳನ್ನ ಕೇಳಿದ್ದೀವಿ. ನಂತರ ಅವ್ರನ್ನ ಸ್ಮರಿಸ್ಕೊಂಡಿದ್ದೀವಿ. ಇದ್ದಂತ ಸಮಯದಲ್ಲಿ ಒಂದು ಒಳ್ಳೆ ಕಾರ್ಯವನ್ನ ಮಾಡಿದ್ದೀವಿ ಅಂತ ಹೇಳಿ ಮುಂದೆ ನೀವು ಇವತ್ತಲ್ಲ ನಾಳೆ ನಮ್ಗೆಲ್ರಿಗೂ ಬೋರ್ಡಿಂಗ್ ಪಾಸ್ ಇದೆ, ನನಗೂ ಇದೆ, ಇಲ್ಲಿರೋರ್ಗೆಲ್ರಿಗೂ ಇದೆ. ಅದನ್ನೆಲ್ಲ ಇಲ್ಲ ಅನ್ನೋಂಗಿಲ್ಲ, ಆಯ್ತಾ? ಬಟ್ ಇಟ್ ಈಸ್ ಇನ್ ದಿ ಸೀಲ್ಡ್ ಕವರ್. ನೋ ಬಡಿ ನೋಸ್ ದಿ ಡೇಟ್ ಅಂಡ್ ಟೈಮ್. ನಮ್ಮ ಜೊತೆ ಇದ್ದವರು ಎಷ್ಟೋ ಜನ ಸ್ನೇಹಿತರು ಇವತ್ತಿಲ್ಲ. ಆ ಕರೋನಾ ಸಂದರ್ಭದಲ್ಲಿ ಆಗಿದ್ದಂತ ತೊಂದರೆಗಳಲ್ಲಿ ನಿನ್ನೆ ಅಪಿಯರ್ ಆದಂತವ್ರು ಇವತ್ತಿಲ್ಲ ಅಂತ ಆಗೋಗ್ಬಿಟ್ರು. ಡಾಕ್ಟರ್ನ್ ಕೂಡ ಬಿಡಲಿಲ್ಲ ಮಹಾಮಾರಿ ಕರೋನಾ. ಇನ್ನೊಂದು ಕರೋನಾ ಬರೋಲ್ಲ ಅನ್ನೋ ಗ್ಯಾರಂಟಿ ಏನು? ನಾವೆಲ್ಲ ಇಲ್ಲೇನು ಉಳಿದಿದ್ದೀವಿ, ನನ್ನನ್ನು ಸೇರಿ ನಾನೇ ಮೊದಲನೇಯಾಗಿ ನಿಂತ್ಕೋತೀನಿ. ನಮಗೆಲ್ಲ ಭಗವಂತ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾನೆ ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯೋಕ್ಕೆ. ವಿ ಫೇಲ್ಡ್ ಇನ್ ದಿ ಫಸ್ಟ್ ಎಕ್ಸಾಮ್. ಈಗಾದರೂ ಚೆನ್ನಾಗಿ ಆಗ್ತೀವಿ ಅಂತ ಆದರೆ ಇನ್ನೊಂದು ಕರೋನಾ ಬರೋಕ್ಕೆ ಮುಂಚೆ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಆಗುತ್ತೆ. ಅಂತಹ ಒಳ್ಳೆ ಕೆಲಸ ಏನ್ ಮಾಡಿದ್ಯಾ ಅಂತ ಅಲ್ಲೇನಾದ್ರು ಕರೀತು ಅಂತಂದ್ರೆ ಆಗ ಹೇಳಿ. ನಾವು 23/4/26 ಮ್ಯಾಜಿಸ್ಟ್ರೇಟ್ ಕೋರ್ಟಿನ ಸಭಾಂಗಣದಲ್ಲಿ ಅಡ್ವೊಕೇಟ್ ಅಸೋಸಿಯೇಷನ್ ಅವ್ರು ಮಾಡಿರೋ ಬಸವ ಜಯಂತಿ ಮತ್ತು ಡಾಕ್ಟರ್ ಶಿವಕುಮಾರ್ ಜಯಂತಿನಲ್ಲಿ ಪಾಲ್ಗೊಂಡಿದ್ವಿ. ಆ ಪುಣ್ಯ ಇದೆ. ಎಲ್ಲ ಪಾಪಕ್ಕೆ ಅದೊಂದು ಪುಣ್ಯ ಸಾಕು. ನೋಡ್ಕೊಳ್ಳಿ, ಮ್ಯಾನೇಜ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಶೀಟ್ ಹಾಕ್ಬಿಡಿ ಅಂತ ಹೇಳಿ. ಯು ವಿಲ್ ಆಲ್ ಬಿ ಅಕ್ವಿಟೆಡ್ ದೇರ್. ಆದ್ದರಿಂದ ನನ್ನ ಸ್ನೇಹಿತರಲ್ಲಿ ಒಂದು ವಿನಂತಿ, ಎಲ್ಲ ಈ ಜಯಂತಿಗಳು ಕೇವಲ ದ್ಯೋತಕವಾಗಿ ಆಗಬಾರ್ದು. ಆ ಸಂದರ್ಭವನ್ನು ಅನುಸರಿಸಿಕೊಂಡು ನಾವು ಈ ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳೇನಾದ್ರೂ ಇದ್ರೆ ಅದನ್ನ ಸರಿಪಡಿಸ್ಕೊಳ್ತಾ ಹೋಗೋಣ. ಮುಂದಿನ ಜೀವನವನ್ನ ಹಸನ್ ಮಾಡ್ಕೊಳ್ತಾ ಹೋಗೋಣ. ಹೂ ಆರ್ ಆಲ್ ಅಟ್ ದಿ ಎಂಡ್ ಆಫ್ ದಿ ಡೇ ಅಡ್ವೊಕೇಟ್ಸ್ ಅಂದ್ರೆ ಯಾರು? ದೇ ಆರ್ ಸೋಷಿಯಲ್ ಇಂಜಿನಿಯರ್ಸ್ ಸರ್. ಡಿಗ್ನಿಫೈಡ್. ನಾವು ಸಮಾಜದಲ್ಲಿರ್ತಕ್ಕಂಥ ರಸ್ತೆನಲ್ಲಿರ್ತಕ್ಕಂಥ ಕೊಳೆ ತೆಗೆಯಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಇಲ್ಲಿರ್ತಕ್ಕಂಥ ಕೊಳೆ ತೆಗೆಯೋರು ಯಾರು? ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ಆಗಿದೆ, ತಾಯಿ ಮಕ್ಕಳ ಮಧ್ಯೆ ಜಗಳ ಆಗಿದೆ. ತಾಯಿಯನ್ನ ತಾಯಿ ಅಲ್ಲ ಅಂತ ಹೇಳ್ತಕ್ಕಂಥ ಬಾಕ್ಸಲ್ಲಿ ನಿಂತ್ಕೊಂಡು ಹೇಳೋವಂಥವ್ರನ್ನ ನೋಡಿದೀವಿ. ಗಂಡ ಹೆಂಡ್ತಿರ್ದಂತೂ ಕೇಳೋದೇ ಬೇಡ. ಇಂಥ ಪಕ್ಕದ ಮನೆ ಟೀಚರ್ಗೆ ಚೀಟಿಂಗು, ಇನ್ನೇನಾಗುತ್ತೆ? ಇವನ್ನೆಲ್ಲವನ್ನು ಕೂಡ ನಾವು ಮಾಡಿದಂಥ ಸಂದರ್ಭದಲ್ಲಿ ಒಂದು ಆತ್ಮ ಸಾಕ್ಷಾತ್ಕಾರ, ಒಂದು ರೀತಿಯಾಗಿ ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ನಮ್ಮ ಆತ್ಮ ನಿವೇದನೆ, ಇವುಗಳೆಲ್ಲ ಎಲ್ಲಿ ಹೇಳ್ಕೋಬೇಕು? ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ವಿಚಾರಗಳನ್ನ ನಮ್ಮ ಸ್ನೇಹಿತರು ತಿಳ್ಕೋಬೇಕು. ಹೆಂಡತಿಗೂ ಹೇಳ್ಕೊಳಕ್ಕಾಗಲ್ಲ. ಅವ್ರೇನೋ ನಿಮ್ ಬಗ್ಗೆ ಬಹಳ ದೊಡ್ಡ ಇದಿಟ್ಕೊಂಡಿರ್ತಾರೆ, ಆಸೆ ಇಟ್ಕೊಂಡಿರ್ತಾರೆ. ನಾ ಮಾಡಿರ್ತಕ್ಕಂಥ ಸಣ್ಣ ಕೆಲಸ ಹೇಳ್ಬಿಟ್ರೆ ಎಲ್ಲ ಒಂದು ತೊಂದರೆ ಆಗ್ತೀನಿ ಅಂತ. ಹೆಂಡತಿಗೆ ಹೇಳ್ಕೊಳಕ್ಕಾಗದಲ್ಲಿ ಯಾರು ಹೇಳ್ಕೊತೀರಿ? ಹೇಳ್ಕೊಳ್ಬೇಕಾದಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಟೀಚರ್ ಹತ್ರ ಹೋಗಿ ಹೇಳ್ತು ಅಂತಂದ್ರೆ ಇಷ್ಟಿನ ನಿಂಗೆ ಕಲ್ಸಿದ್ ನಾನು ಅಂದ್ಬಿಡ್ತಾರೆ. ಹಂಗಾಗಿ ಎಲ್ಲಿ ಹೇಳ್ಕೋಬಹುದು ಅಂತಂದ್ರೆ ದೇವ್ರ ಮುಂದೆ ಹೇಳ್ಕೋಬಹುದು, ಗುರುಗಳ ಮುಂದೆ ಹೇಳ್ಕೋಬಹುದು. ನಾನು ತಪ್ಪು ಮಾಡಿದ್ದೀನಿ, ನೀವು ಎಲ್ಲ ಮಾಡಿದಿರಿ, ಯಾರು ಮಾಡಿಲ್ಲ ಅಂದ್ರೆ ಸುಳ್ಳು ಹೇಳ್ತಾ ಇದ್ದೀವಿ ಅಂತ ಅಷ್ಟೇ. ಆದ್ರಿಂದ ಆ ತಪ್ಪುಗಳನ್ನ ಸರಿಪಡಿಸಿಕೊಂಡು ನಮ್ಮ ಮುಂದಿನ ಜೀವನವನ್ನು ಹಸನು ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಉತ್ತಮವಾದ ಅವಕಾಶವನ್ನ ನಮ್ಮ ವಕೀಲರ ಸಂಘದವರು ಮಾಡಿಕೊಟ್ಟಿದ್ದಾರೆ.
ನಮ್ಮ ಸಂಘ ಇಂತಹ ಒಂದು ಒಳ್ಳೆ ಕೆಲಸವನ್ನು ಮಾಡಿದೆ ಅಂತ ಅನ್ನೋದಕ್ಕೋಸ್ಕರನೇ ನನಗೆ ಬಹಳ ಸಂತೋಷವಾಯಿತು. ಬರ್ತೀರಾ ಅಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಕ್ಕೆ ಬರ್ದಲ್ಲ ಇನ್ಯಾವುದಕ್ಕೆ ಬರ್ಬೇಕಪ್ಪ, ಓನ್ಲಿ ಥಿಂಗ್ ಈಸ್ ಲಿಟಲ್ ಟೈಮ್ ಅಡ್ಜಸ್ಟ್ ಮಾಡ್ಬಿಡಿ ಅಂತ ಹೇಳಿದ್ದೀನಿ. ಹಾಗಾಗಿ ಬಸವ ಜಯಂತಿ ಮತ್ತು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಜಯಂತಿಯ ದಿವಸದಂದು ನಾವು ತಡವಾದರೂ ಪರವಾಗಿಲ್ಲ ಒಳ್ಳೆ ಕಾರ್ಯಕ್ರಮವನ್ನ, ಉತ್ತಮವಾದ ಕಾರ್ಯಕ್ರಮವನ್ನ, ಶ್ಲಾಘನೀಯವಾದ ಕಾರ್ಯಕ್ರಮವನ್ನ, ಸಮಾಜಮುಖಿ ಕಾರ್ಯಕ್ರಮವನ್ನ ಅಸೋಸಿಯೇಷನ್ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅಚ್ಚುಕಟ್ಟಾದ ರೀತಿಯಲ್ಲಿ ನಡೆಸಿದ್ದಾರೆ. ಅವ್ರು ಹೇಳಿದ್ರು ಹಲವಾರು ಸಂದರ್ಭಕ್ಕೆ ಬರಬೇಕು ಅಂತ. 138 ವೆದರ್ ಇಟ್ ಇಸ್ ಬೂನ್ ಆರ್ ಬೇನ್ ಅನ್ನೋದಕ್ಕೆ ಹೇಳೋದಕ್ಕೆ ಬೇಕಾದಷ್ಟು ವೇದಿಕೆ ಇದೆ, ಅಥವಾ ಇನ್ಯಾವುದೋ ಕ್ರಿಮಿನಲ್ ಕೇಸಿನ ಬಗ್ಗೆ ಹೇಳಕ್ ಬೇಕಾದಷ್ಟು ವೇದಿಕೆಗಳಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟಿನ ಒಂದು ಕಾಂಪ್ಲೆಕ್ಸ್ ಒಳಗಡೆಗೆ ಬಸವ ಜಯಂತಿ ಬಗ್ಗೆ ಚಿಂತನೆ ಮಾಡಿದ್ರೆ ದೊಡ್ಡ ಪುಣ್ಯದ ಕೆಲಸ. ಆದ್ದರಿಂದ ಆ ಒಂದು ಶ್ಲಾಘನೆಗೆ, ಆ ಒಂದು ಪ್ರಯತ್ನಕ್ಕೆ, ಅವರು ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ಬಸವನ ಕರುಣೆ, ಡಾಕ್ಟರ್ ಶಿವಕುಮಾರ್ ಅವರ ಕರುಣೆ, ಭಗವಂತ ಯಾವ ರೂಪದಿಂದ ಬಂದರೂ ಸರಿಯೇ ಅವರೆಲ್ಲರ ಕರುಣೆ ನಮ್ಗಾಗ್ಲಿ. ಇವತ್ತಿಗಿಂತ ನಾಳೆ ಚೆನ್ನಾಗಿರ್ಲಿ, ನಾಳೆಗಿಂತ ನಾಳೆ ಚೆನ್ನಾಗಿರ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸವಿಸ್ತಾರವಾಗಿ ಬಸವೇಶ್ವರರು ಮತ್ತು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ ವಿಚಾರ ಮಂಡನೆ ಮಾಡಿದಂಥ ನ್ಯಾಯಮೂರ್ತಿಗಳಿಗೆ ಧನ್ಯವಾದಗಳು. ನಂತರ ಮುಖ್ಯ